ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಹಾಗೆ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಇಸ್ಕಾನ್ ದೇವಸ್ಥಾನಕ್ಕೆ ಹೊರಟೆ. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ಆದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದ ಕಾರಣ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ, ಹಾಗೆ ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಇಸ್ಕಾನಲ್ಲಿ ಜಗನ್ನಾಥ ರಥೋತ್ಸವ ಇತ್ತು. ಅದಕ್ಕೋಸ್ಕರನೇ ನಾನು ಬೆಳಗ್ಗೆನೇ ಹೋದೆ. ಅಂದರೆ ಸಂಜೆ 5 ಗಂಟೆಗೇ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಆದರೆ ಸ್ವಲ್ಪ ಮಳೆ ಬಂದಿದ್ದ ಕಾರಣ ಸ್ವಲ್ಪ ಹೆಚ್ಚು ಕಮ್ಮಿ 6 ಗಂಟೆ ಆಯಿತು ಸಂಜೆ. ಅದಕ್ಕೆ ನಾನು ಮತ್ತು ನಮ್ಮ ಪಕ್ಕದವ್ರು ಬೇಗನೆ ಹೋಗಿದ್ವಿ. ಸ್ವಲ್ಪ ಎಲ್ಲ ದೇವಸ್ಥಾನ ಎಲ್ಲ ಮಳೆ ಬರೋದಕ್ಕೂ ಮೊದಲೇ ಆರಾಮಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತ. ನೋಡಿ ಎಷ್ಟೊಂದು ರಶ್ ಇದ್ರು ಅಂದರೆ ಎಲ್ಲಿ ನೋಡಿದ್ರು ರಶ್ಶು, ಯಪ್ಪ ಸಿಕ್ಕಾಪಟ್ಟೆ ರಶ್ ಇದ್ದು. ಅಂದರೆ ನಾವು ಸ್ವಲ್ಪ ಈ ಕಡೆ ನಿಂತಿದ್ವಿ, ಅದಕ್ಕೆ ನಮಗೆ ರಶ್ ಕಾಣಿಸ್ಲಿಲ್ಲ. ನಾವು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿದ್ರೆ ತುಂಬ ರಶ್ ಆಗ್ತಾಯಿತ್ತು. ನಾವು ಹೋಗೋಷ್ಟರಲ್ಲಿ ರಥ ಎಲ್ಲ ರೆಡಿ ಮಾಡಿದ್ರು. ಅಂದರೆ ಮಾಮೂಲಿ ಬಲರಾಮ ಮತ್ತು ಸುಭದ್ರ ಹಾಗೆ ಕೃಷ್ಣ ರಥ ಎಲ್ಲ ರೆಡಿ ಮಾಡಿದ್ರು. ಎಲ್ಲನೂ ರೆಡಿ ಮಾಡಿ ನೀವು ನೋಡ್ಬೋದು. ಪೂರಿ ಜಗನ್ನಾಥದಲ್ಲಿ ಕೂಡ ಇವತ್ತೇನೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ರಥೋತ್ಸವ ಎಲ್ಲ. ನಾವು ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ, ಹಾಗೆಯೇ ಇಲ್ಲೇ ದೇವ್ರನ್ನ ನಿಲ್ಸ್ಕೊಂಡು ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಅಂದ್ಕೊಂಡು ಇಲ್ಲೇ ಮಾಡುವಂಥ ರಥೋತ್ಸವನ ನೋಡ್ಕೊಂಡು ನಾವು ಖುಷಿ ಪಡಬೇಕಷ್ಟೇ. ನಾನು ನೋಡಿದಂಗೆ ತುಂಬ ಜನ ಇದ್ದ ಹಾಗೆಯೇ ಅಷ್ಟೇ ನೀಟಾಗಿ ಕೂಡ ಇದ್ದರು. ಹಾಗೆಯೇ ಯಾವುದೇ ಗಲಾಟೆ ಏನೂ ಇಲ್ಲದೇ ಥರ ರಥೋತ್ಸವ ಅಂತೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನೀವೇ ನೋಡ್ಬೋದು, ಎಲ್ಲಿ ನೋಡಿದ್ರು ಫೋನು, ಯಾರು ನೋಡಿದ್ರೂ ವೀಡಿಯೋ, ಎಲ್ಲರೂ ಅದೇ ಮಾಡ್ತಾಯಿದ್ರು. ಅಂದರೆ ನಾವು ಅದೇ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡಿ ಫಸ್ಟ್ ಬಂದಿದ್ದ ರಥ ಬಂದು ಬಲರಾಮ ಬಂದಿದ್ದು. ನೋಡಿ ನೀವೇನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಇದ್ರದ್ದು ತುಂಬ ಕಥೆಗಳನ್ನು ಕೂಡ ನಾನು ಆವಾಗವಾಗ ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ನನಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವಂತಹ ದೇವರುಗಳ ಬಗ್ಗೆ, ಹಾಗೆ ಅಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ, ಕಥೆಗಳ ಬಗ್ಗೆ ನನಗೇನೋ ಒಂಥರ ಇಂಟ್ರೆಸ್ಟು ಜಾಸ್ತಿ. ಇವಾಗಿಂದ ಅಂತಲ್ಲ, ಅವಾಗಿಂದನೂ ಕೂಡ. ಅದಕ್ಕೇ ನಾನು ಅವನ್ನೆಲ್ಲ ಜಾಸ್ತಿ ನೋಡ್ತಾ ಇರ್ತೀನಿ, ಕೇಳಿಸ್ಕೊತೀನಿ. ಯಾರಾದರೂ ಆಗಿನ ಕಾಲದ ಅಜ್ಜಿ ತಾತ ಆ ಥರ ಕಥೆಗಳು ಹಿಂಗಾಗಿತ್ತು ಹಂಗಾಗಿತ್ತು ಅಂತ ಹೇಳಿದ್ರು ಕೇಳ್ಕೊತಾ ಇದ್ದೀನಿ. ಹಾಗೆ ನೋಡಿ ದೇವರು ಬಲರಾಮ ತೇರನ್ನ ಮುಂದೆ ಕೇಳ್ಕೊಂಡು ಹೋಗಿ ಬಂದರು. ರಥೋತ್ಸವ ಸ್ಟಾರ್ಟ್ ಆಯಿತು. ಆವಾಗೇ ಅವರು ಒಂದು ಅನೌನ್ಸ್ ಮಾಡ್ತಾಯಿದ್ರು, ಹೆಣ್ಮಕ್ಳೆಲ್ಲ ಬಲರಾಮನ ಎಡಗಡೆಗೆ ನಿಂತ್ಕೊಳ್ಳಿ, ಹಾಗೆ ಗಂಡು ಮಕ್ಕಳೆಲ್ಲ ಬಲಗಡೆಗೆ ಬನ್ನಿ ಅಂತ ಸಾರ್ತಾಯಿದ್ರು. ಆದರೆ ನಾವು ಅಷ್ಟೊತ್ತಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮನೆ ಪಕ್ಕದ ಬಂದಿದ್ರಲ್ಲ ಅವರು ಅವ್ರ ಪಾಪದ ಕರ್ಕೊಂಡು ಬಂದಿದ್ರು. ಅದಕ್ಕೆ ರಶ್ ಆಗೋದ್ರೆ ಏನಾದರೂ ತುಳಿದಾಟಾಗಿ ಇದಾಗುತ್ತೆ ಬೇಡ ಅಂದ್ಬಿಟ್ಟು ಹೋಗಲಿಲ್ಲ. ನೋಡಿ ಡ್ರೋನೆಲ್ಲ ಹಾರಿಸ್ತಾಯಿದ್ರು. ಹಾಗೆಯೇ ಅವರು ಕೂಡ ಅಲ್ಲಿ ರಥ ನಿಂತಿದ್ರಲ್ಲ ಪೂಜಾರಿಗಳು, ಅವ್ರು ಕೂತಿದ್ರಲ್ಲ, ಅವರು ಪ್ರಸಾದ ಎಲ್ಲ ರಥದ ಪಕ್ಕದಲ್ಲೇ ಕೂತ್ಕೊಂಡು ಎಸಿತಾಯಿದ್ರು. ಎಲ್ಲರೂ ಇಸ್ಕೊತಾಯಿದ್ರು. ನಾವು ಅದೇ ರಶ್ ಇತ್ತಲ್ಲ ಅಂತ ಅದೆಲ್ಲ ಇಸ್ಕೊಳೋದಕ್ಕೆ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಬಂದಿದ್ದೆ ರಥ ಅಂದರೆ ಸುಭದ್ರ ರಥ. ಅಂದರೆ ಕೃಷ್ಣ ಅವರ ರಥ ಬರೋದು, ದೇವರ ರಥ ಬರೋದು ಅಷ್ಟರಲ್ಲಿ. ಅದಕ್ಕೆ ನಮಗೆ ಗೊತ್ತಿಲ್ಲ ಇದೆ. ಅಂದರೆ ನಮ್ಮ ಮದುವೆಗೆ ವರ್ಷ ಆಗಿದ್ರು ಕೂಡ ನಮ್ಮ ಅತ್ತೆ ಅಲ್ಲೇ ಕೆಲಸ ಮಾಡೋದು ಅಕ್ಷಯಪತ್ರಲ್ಲೇ. ಅವರು ಕರೀತಾಯಿದ್ರು ವರ್ಷ. ನಾನು ಯಾವುದಾದ್ರೂ ಒಂದು ರೀಸನ್ಗೆ ಊರಲ್ಲಿ ಇರ್ತಿದ್ದೆ, ಅದಕ್ಕೇ ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ಹೋಗಲೇಬೇಕು ಅಂದ್ಕೊಂಡು ಬೇಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಹೋದೆ. ಇವಾಗ ನೆಕ್ಸ್ಟು ಸುಭದ್ರ ರಥ ಬಂದಮೇಲೆ ನೋಡಿ ದೇವರು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ರಥ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಾವು ಪೂರಿ ಜಗನ್ನಾಥ ಅಲ್ಲೆಲ್ಲ ಹೋಗೋದಕ್ಕಾಗಿಲ್ಲ, ಒಡಿಶಾಲಿರೋದು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೇ ನಾವು ಇಲ್ಲೇ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಅವ್ರು ಹಾಗೆಯೇ ಪ್ರಸಾದನ ಅಲ್ಲೇ ಕೂತ್ಕೊಂಡು ಎಸಿತಾಯಿದ್ರು. ಅಂದರೆ ಒಂದೊಂದೇ ಕಡೆಯೇ ಹಾಕ್ತಾಯಿದ್ರು, ಅದಕ್ಕೆ ನಮಗೂ ಹೋಗೋದಕ್ಕಾಗಿಲ್ಲ. ನೆಕ್ಸ್ಟ್ ಬಂದಿದ್ದೇನೆ ಕೃಷ್ಣ ಪರಮಾತ್ಮನ ರಥ. ಅಲ್ಲಿಗೆ ಆ ರಥ ಸ್ವಲ್ಪ ಮುಂದೆ ಮೂವ್ ಆಗಿದ್ದಷ್ಟೇ ಎಷ್ಟು ಕೂಗಾಟ ಕಿರ್ಚಾಟ ಜಾಸ್ತಿ ಆಗೋಯಿತು. ಹಾಗೆಯೇ ಅಲ್ಲೆಲ್ಲ ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ. ಎಷ್ಟೊಂದು ಜನ ಅಂದರೆ ಕೃಷ್ಣ ಪರಮಾತ್ಮನ ದರ್ಶನ ಮಾಡೋದಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ. ನಾವು ಇಲ್ಲಿಂದನೇ ಬರಲ್ವಲ್ಲಪ್ಪ ಅನ್ನೋ ಥರ ನಮ್ಗೆ ಅನ್ನಿಸ್ತು. ಹತ್ರನೇ ಇದ್ರೂ ನಾವು ಹೋಗಲ್ವಲ್ಲ ಜಾಸ್ತಿ ಅಂತ ಅನ್ನಿಸ್ತು. ಅಷ್ಟೊಂದು ಜನ ಬಂದಿದ್ದರು. ಆಮೇಲೆ ನಮ್ಮ ಅತ್ತೆಯವರು ಬಂದಿದ್ದೀವಿ ಬನ್ನಿ ಅಂತ ಫೋನ್ ಮಾಡಿದ್ರು. ನಾವು ಅಲ್ಲಿ ತನಕ ರಥದ ಹತ್ರಕ್ಕೂ ಹೋಗಿರಲಿಲ್ಲ, ದೂರ ನಿಂತ್ಕೊಂಡು ಕೈ ಮುಕ್ಕೊತಾ ಇದ್ವಿ. ಆಮೇಲೆ ಮತ್ತೆ ಬನ್ನಿ ಹೋಗಿ ರಥ ಇರೋಣ ಅಂತ ಅಂದ್ಬಿಟ್ಟು
ಕರೆದ್ರು. ನಂಗೆ ಭಯ ತುಳಿದ್ಬಿಡ್ತಾರೆ ಅಂತ, ಆದ್ರೂ ಅವ್ರು ಕರೆದ್ರಲ್ಲ ಬನ್ನಿ ಹೋಗೋಣ ಅಂತ ನಾನು ಹೋದೆ. ನೋಡಿ ರಥ ಕೂಡ ಹೇಳಿದೆ. ಅಂದರೆ ಫಸ್ಟು ಯಾವ್ಯಾವ ರಥ ನಾನು ಒಂದು ರಥ ಎಳೀತೀನಿ ಅಂತ ಅಂದ್ಕೊಂಡೆ. ಅಂದರೆ ನಾವು ಎಳೆಯೋದೇ ಬೇಡ, ಅಲ್ಲಿ ಹೋಗಿ ನಿಂತ್ಕೊಂಡೆ ಸಾಕು, ಜನಗಳೇ ನಮ್ಮನ್ನ ತಳ್ಕೊಂಡು ಹೊರಟೋಗ್ಬಿಡ್ತಾರೆ. ಹಾಗೆಯೇ ಒಂದಾದ್ಮೇಲೆ ಒಂದು ಅಂತ ಮತ್ತೆ 3 ರಥನ ಬನ್ನಿ ಎಳೆಯೋಣ ಅಂತ ಕರ್ಕೊಂಡೋದ್ರು. ಹಾಗೆಯೇ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ 3 ರಥನ ಎಳ್ದು ಅವ್ರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಮತ್ತೆ ಕರೀತಾಯಿದ್ರು, ಬನ್ನಿ 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 ಅಂತ. ಅಂದರೆ ನಾವು ಹೋಗಿ ನಿಂತಿದ್ದಾದರೆ ಪಕ್ಕದ ಮನೆಯವ್ರು ಇದ್ರಲ್ಲ, ಅವ್ರ ಪಾಪು ಇದ್ರಲ್ಲ, ಅದು ಅಷ್ಟೇ ಸ್ವಲ್ಪ ಭಯ ಇತ್ತು ಅಷ್ಟೇ. ನೋಡಿ ಇಲ್ಲೂ ಕೂಡ ಇವರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಇವ್ರು ಡ್ಯಾನ್ಸೇ ಒಂಥರ ಡಿಫ್ರೆಂಟಾಗಿರುತ್ತೆ. ಆದರೂ ನೋಡೋದಕ್ಕೆ ಚೆನ್ನಾಗಿತ್ತು. ಅಲ್ಲೊಂದು 5 ನಿಮಿಷ ನಿಂತ್ಕೊಂಡು ಆಮೇಲೆ ಸಂಜೆ ಆದ್ರೂ ಕೂಡ ಎಲ್ಲ ಫುಲ್ ಒಂದು ರೌಂಡ್ ಬರ್ತಾಯಿತ್ತು ರಥ. ಅದಕ್ಕೋಸ್ಕರ ನಾವು ಒಂದು ಕಡೆ ಎಲ್ಲ ನೋಡಿಕೊಂಡು ಸುಮ್ಮನೆ ನಿಂತಿದ್ವಿ. ಅಲ್ಲಿ ನೋಡಿ ಎಷ್ಟೊಂದು ಜನ ರಶ್ ಆಗಿಬಿಟ್ರು. ಸಂಜೆ ಆಯ್ತಾ ಫುಲ್ ಜನ ರಶ್ ಅಂದರೆ ರಶ್ಶು. ಲಾಸ್ಟಲ್ಲಿ ಬಂದಿದ್ದು ಕೃಷ್ಣ ಪರಮಾತ್ಮನ ರಥ. ಅಂದರೆ ಫಸ್ಟು ಅವೆರಡು ರಥ ಮುಂದೆ ಮೂವ್ ಆದಮೇಲೆ ಲಾಸ್ಟಲ್ಲಿ ಬಂದಿದ್ದು, ಅದಕ್ಕಂತೂ ಫುಲ್ ಕೈ ಕಾಲೆಲ್ಲ ತುಳ್ದು ಹಾಕ್ಬಿಟ್ರು. ಅದೆಲ್ಲ ಮುಗಿಸ್ಕೊಂಡು ರಥ ಎಲ್ಲ ಆಯಿತು. ಆಮೇಲೆ ಫುಲ್ ಪಟಾಕಿಗಳ ಅಬ್ಬರ. ಫುಲ್ ಪಟಾಕಿಗಳಂತ ಆರಿಸ್ತಾನೇ ಇದ್ರು, ಹೊಡಿತಾನೆ ಇದ್ರು. ಅದನ್ನು ಸ್ವಲ್ಪ ನೋಡೋದಕ್ಕೆ ಚೆಂದ ಅಲ್ವಾ. ಅದು ನೈಟ್ ಆದಮೇಲೆ ಫುಲ್ ಕಲರ್ಫುಲ್ಲಾಗಿ ಕಾಣುತ್ತೆ ಪಟಾಕಿ ಹೊಡೆಯೋದು. ಅದನ್ನೊಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಹಾಗೆ ನೋಡಿಕೊಂಡು ನಿಂತಿದ್ವಿ. ಆಮೇಲೆ ಸಂಜೆ ಆಯ್ತಾ ಮಳೆ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಬೇಗ ಇನ್ನೂ ಐತಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ನಿಂತಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಫುಲ್ ಗಲಾಟೆ ಎಲ್ಲ, ಅಂದರೆ ಫುಲ್ ಹರ್ಚಾಡೋದು, ಜನ ತುಂಬ ತುಂಬ ಅಂದರೆ ತುಂಬ ಜಾಸ್ತಿ ಗಲಾಟೆ ಆಗೋದಕ್ಕೂ ಸ್ಟಾರ್ಟ್ ಆಯಿತು. ಅದಕ್ಕೇ ಮಳೆಗಿಳೆ ಬಂದರೆ ಸುಮ್ಮನೆ ಜಂಗ್ಲಲ್ಲಿ ಎಲ್ಲೆಲ್ಲಿ ಸಿಗೋಕ್ಕೊಂತೀವೋ ಅಂತ ನೋಡಿ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಬರೋಣ ಬನ್ನಿ ಅಂತ ಅಂದ್ವಿ. ಆದರೆ ನಮ್ಮ ಅಮ್ಮ ಒಂದು 5 ನಿಮಿಷ ಅಲ್ಲೇ ಸೈಡಲ್ಲಿ ನಿಂತಿದ್ದು. ಆಮೇಲೆ ಮತ್ತೆ ಹೋಗೋಣ, ಇನ್ನೊಂದು ರಿಟರ್ನ್ ಈ ಕಡೆಯಿಂದ ಬರುತ್ತೆ ರಥ, ನೋಡ್ಕೊಂಡು ಹೋಗೋಣ ಅಂತ ಅಂದರು. ಸರಿ ಆಯಿತು, ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಳ್ಳೋಣ ಬನ್ನಿ ಅಂತ ಅಂದ್ಬಿಟ್ಟು ಸೈಡಲ್ಲಿ ನಿಂತಿದ್ವಿ. ಆಮೇಲೆ ಎಲ್ಲ ಟೈಮ್ ಆಯ್ತಲ್ಲ, ಒಂದು 8 ಗಂಟೆ ಆಗೋಯ್ತು. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಬನ್ನಿ ಹೋಗೋಣ ಅಂತ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಮಾಮೂಲಿ ಇನ್ನೇನು ಅಡುಗೆ ಮಾಡೋದು, ಊಟ ಮಾಡೋದು, ಆಮೇಲೆ ಮತ್ತೆ ಮಲ್ಕೊಳ್ಳೋದು, ಇದೇ ಆಗುತ್ತಲ್ವ ಅಷ್ಟೇ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿ ಹೋಗ್ಬಿಟ್ಟಿದೆ. ಈ ವಾತಾವರಣದಲ್ಲಂತೂ ನಂಗೆ ಸಿಕ್ಕಾಪಟ್ಟೆ ಕೋಲ್ಡಾಗಿ ಹೋಗ್ಬಿಡುತ್ತೆ. ಅದಕ್ಕೇ ಈ ಥರ ಆಗಿತ್ತು. ಆದರೆ ಇನ್ಮೇಲೆ ವಿಡಿಯೋನ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿಯೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.